ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ವಿಶೇಷವಾಗಿ ಮಂತ್ರಾಲಯದಲ್ಲಿ ನಾವು ರಾಯರ ಸೇವೆ ಮಾಡೋಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಾವು 4 ದೇವತೆಗಳನ್ನ ನಾವು ಖಂಡಿತವಾಗ್ಲೂ ಸ್ಮರಣೆ ಮಾಡಿ ನಾವು ಮಾಡೋವಂಥ ಪ್ರದಕ್ಷಿಣೆ ಸೇವೆ ಇರ್ಬೋದು, ಆಮೇಲೆ ಉರುಳು ಸೇವೆ ಇರ್ಬೋದು, ಅದನ್ನು ನಾವು ಮಾಡಿದಾಗ ಮಾತ್ರ ಖಂಡಿತವಾಗ್ಲೂ ನಮಗೆ ಪೂರ್ಣ ಪ್ರಮಾಣದ ಪ್ರದಕ್ಷಿಣೆ ಸೇವೆಯ ಆಶೀರ್ವಾದ ಪರಿಪೂರ್ಣವಾಗಿ ಸಿಗೋದಕ್ಕೆ ಕಾರಣ ಆಗುತ್ತೆ. ಯಾಕಂದರೆ ಕೆಲವೊಬ್ಬರು ಸುಮ್ಮನೆ ಹೋಗ್ತೀವಿ, ನಾವು ಪ್ರದಕ್ಷಿಣೆ ಮಾಡಿ ಬರ್ತೀವಿ ಅನ್ನೋದು ನಾವು ಮಾಡ್ತಾ ಇರ್ತಾರೆ. ಖಂಡಿತವಾಗ್ಲೂ ಅಂಥ ತಪ್ಪನ್ನು ನೀವು ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಮಂತ್ರಾಲಯದಲ್ಲಿ ಹೋದಂಥ ಸಂದರ್ಭದಲ್ಲಿ ನಮಗೆ ರಾಯರು ಅತಿ ಶೀಘ್ರವಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ನಮಗೆ ಮಾಡಿಕೊಡ್ಬೇಕು ಅಂತಂದರೆ ರಾಯರ ಆಶೀರ್ವಾದದ ಜೊತೆಯಾಗಿ ನಾವು ಈ 4 ದೇವತೆಗಳನ್ನು ನಾವು ಸ್ಮರಣೆ ಮಾಡಿ ಆಶೀರ್ವಾದ ಬೇಡಿದಾಗ ಮಾತ್ರ ನಮಗೆ ಪೂರ್ಣ ಪ್ರಮಾಣದ ಆಶೀರ್ವಾದ ಸಿಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಮಂತ್ರಾಲಯದ ಹತ್ರ ಹೋದಾಗ ಆ ಬೃಂದಾವನದ ಎದುರಿಗೆ ನಾವು ಇಂಥ ದೇವತೆಗಳಿಗೆ ನಾವು ಪ್ರಾರ್ಥನೆನ ಮುಖ್ಯವಾಗಿ ಸಲ್ಲಿಸಬೇಕಾಗುತ್ತೆ. ಅದರಲ್ಲೂ ನಾವು ವಿಶೇಷವಾಗಿ 4 ದಿಕ್ಕುಗಳಲ್ಲಿರುವಂತಹ 4 ದೇವತೆಗಳನ್ನ ನಾವು ಸ್ಮರಣೆ ಮಾಡಬೇಕಾಗುತ್ತೆ. ನೋಡಿ, ಮುಖ್ಯವಾಗಿ ರಾಯರ ಮುಂಭಾಗದಲ್ಲಿ ನಾವು ನರಸಿಂಹದೇವರನ್ನ ನಾವು ಪ್ರಾರ್ಥನೆನ ನಾವು ಮಾಡಲೇಬೇಕು. ಯಾಕಂದರೆ ನಾವು ನರಸಿಂಹದೇವರನ್ನ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ಮಾತ್ರ ನಮಗೆ ಯಾವುದೇ ಒಂದು ಮಾಟ ಮಂತ್ರ ಇರ್ಬೋದು, ದುಡ್ಡು ಕಾಸಿನ ವ್ಯವಸ್ಥೆ ಇರ್ಬೋದು, ಹಣಕಾಸಿನ ಸಮಸ್ಯೆಗಳು ಬರ್ತಾ ಇದೆ, ಅಥವಾ ನಮ್ಮ ಜೀವನದಲ್ಲಿ ನಾವು ಮಾಡಿರೋಂತಹ ಪಾಪ ಕರ್ಮಗಳೆಲ್ಲ ಹೋಗಬೇಕು, ನಮ್ಮ ಜೀವನಕ್ಕೆ ಒಂದು ಮುಕ್ತಿ ಬೇಕು ಅಂತ ಅಂದಾಗ ನಾವು ರಾಯರ ಬೃಂದಾವನದಲ್ಲಿರುವಂತಹ ನರಸಿಂಹದೇವರನ್ನ ನಾವು ಖಂಡಿತವಾಗ್ಲೂ ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ. ಆಗ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ಗಂಡ ಹೆಂಡತಿ ದಾಂಪತ್ಯದಲ್ಲಿ ಏನಾದರೂ ಕಲಹಗಳಿದ್ದರೆ ಆ ಕಲಹಗಳೆಲ್ಲ ಹೋಗಿ ನಮ್ಮ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಬೇಕು ಅಂತ ಬಯಸುವಂಥವ್ರು ರಾಯರ ಮಂತ್ರಾಲಯದಲ್ಲಿ ಮೊದಲಿಗೆ ನಾವು ವಿಶೇಷವಾಗಿ ನರಸಿಂಹದೇವರನ್ನ ನಾವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ನಮ್ಮ ರಾಯರು ಒಂದು ಭೂಮಿ ಮೇಲೆ ಬಂದು ಅವರು ಒಂದು ಜೀವನನ ಒಂದು ದೇವರಾಗಿ ನಮಗೆ ಅವರು ಸಿಗ್ತಾರೆ ಅಂತ ಅಂದರೆ, ಒಂದು ಗುರುಗಳಾಗಿ ನಮ್ಮ ಭೂಮಿ ಮೇಲೆ ನೆಲೆಸೋದಕ್ಕೆ ಕಾರಣಕರ್ತರಾಗಕ್ಕೆ ಪೂರಕವಾಗಿ ಸಹಾಯ ಮಾಡುವಂತಹ ನರಸಿಂಹ ದೇವರನ್ನ ನಾವು ಖಂಡಿತವಾಗ್ಲೂ ಪ್ರಾರ್ಥನೆಯನ್ನು ನಾವು ಮಾಡಲೇಬೇಕಾಗುತ್ತೆ. ಆ ರೀತಿ ನಾವು ಪ್ರಾರ್ಥನೆ ಮಾಡಿದಾಗ ನಮಗೆ ಪೂರ್ಣವಾದ ಆಶೀರ್ವಾದ ಸಿಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಇನ್ನು ನಾವು ರಾಯರ ಬಲಗಡೆ ಇರುವಂತಹ ಬೃಂದಾವನದಲ್ಲಿ ನಾವು ರಾಮಚಂದ್ರ ದೇವರು ಇದ್ದಾರೆ ಅಂದರೆ ಶ್ರೀರಾಮಚಂದ್ರನ ನಾವು ಪ್ರಾರ್ಥನೆ ಮಾಡ್ಕೊಬೇಕು. ಯಾಕೆಂದರೆ ನಮ್ಮ ಜೀವನದಲ್ಲಿ ಬರೋಂಥ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗಲಿ. ಈಗ ರಾಮದೇವರು ಹೆಂಗೆ ವನವಾಸನ ಅನುಭವಿಸ್ತಾರೋ ಅದೇ ರೀತಿ ನಮ್ಮ ಜೀವನದಲ್ಲಿ ಬರುವಂತಹ ವನವಾಸದ ರೀತಿ ಇರುವಂತಹ ಕಷ್ಟ ಕಾರ್ಪಣ್ಯಗಳು ದೂರ ಆಗಬೇಕು. ನಮ್ಮಲ್ಲಿ ಯಾವುದೇ ರೀತಿಯ ಜಗಳ ಇರ್ಬೋದು, ಮನಸ್ತಾಪಗಳಿಂದ ತಂದೆ ತಾಯಿಗಳ ಜೊತೆಯಿಂದ ದೂರ ಆಗೋಂಥದ್ದು ಇರ್ಬೋದು, ಅಥವಾ ಹೆಂಡತಿಯಿಂದ ದೂರ ಆಗೋಂಥದ್ದು ಇರ್ಬೋದು, ಡೈವರ್ಸ್ ಆಗ್ತಾ ಇರ್ಬೋದು, ಅಥವಾ ಮಕ್ಕಳಿಂದ ನೀವು ಬೇರ್ಪಟ್ಟು ದೂರದಲ್ಲಿರ್ಬೋದು, ಅಥವಾ ನಿಮಗೆ ಗೊತ್ತಿಲ್ಲದಂಗೆ ಕುಟುಂಬದಿಂದ ದೂರದಲ್ಲಿ ಉಳ್ಕೊಂಡು ನಮಗೆ ಯಾರಿಂದನೂ ನಮಗೆ ನೆಮ್ಮದಿ ಇಲ್ಲ ಅಂತ ಬಯಸೋವಂಥವ್ರು ನಾವು ರಾಮದೇವರನ್ನು ನಾವು ಪ್ರಾರ್ಥನೆ ಮಾಡಿದಾಗ ಅಂತಹ ಯಾವುದೇ ಕಷ್ಟಗಳಿದ್ರೂ ಅಂತಹ ಯಾವುದೇ ನೋವುಗಳಿದ್ರೂ ಬೇಗ ದೂರ ಆಗೋದಕ್ಕೆ ನಾವು
ರಾಮದೇವ್ರ ಹತ್ರ ನಾವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ತಂದೆ ತಾಯಿಗೋಸ್ಕರ, ತಾಯಿಗೆ ಕೊಟ್ಟ, ತಾಯಿ ಹೇಳಿದ ಮಾತಿಗೋಸ್ಕರ ಅವರು ಖಂಡಿತವಾಗ್ಲೂ ಅಂಥ ಅರಮನೆನ ಬಿಟ್ಟು ಅವರು ಕಾಡಿಗೆ ಹೋಗ್ತಾರೆ. ಆ ಕಾಡಿಗೆ ಹೋಗೋಂಥ ಸಂದರ್ಭದಲ್ಲಿ ಅವರ ವಿಧಿಯ ಲಿಖಿತದಲ್ಲಿ ಅದು ಇರುತ್ತೆ, ಹೋಗಿ ಅನುಭವಿಸ್ಬೇಕು ಅಂತ. ಅದೇ ರೀತಿ ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿಲ್ಲದಂಗೆ ಯಾವುದಾದ್ರೂ ಪಾಪಕರ್ಮಗಳು, ಕಷ್ಟಗಳು ಅದೆಲ್ಲ ಇದ್ದರೆ ಅದು ನಿವಾರಣೆ ಆಗೋದಕ್ಕೋಸ್ಕರ ನಾವು ಶ್ರೀರಾಮಚಂದ್ರ ಪ್ರಭುಗಳನ್ನ ನಾವು ಅವತ್ತಿನ ದಿನ ವಿಶೇಷವಾಗಿ ಮಂತ್ರಾಲಯದಲ್ಲಿರೋ ಬೃಂದಾವನದ ಎದುರಿಗಿರೋಂತಹ ರಾಮದೇವ್ರನ್ನ ನಾವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ನಾವು ವಿಶೇಷವಾಗಿ ನೋಡಿ, ಮಂತ್ರಾಲಯದಲ್ಲಿ ರಾಯರ ಹಿಂಭಾಗದಲ್ಲಿ ಕೃಷ್ಣ ದೇವರಿರ್ತಾರೆ. ನಾವು ಯಾವಾಗಲೂ ಅಷ್ಟೇನೆ, ನಾವು ಕೃಷ್ಣನ ನಾವು ರಾಯರ ಹತ್ರ ಬೃಂದಾವನದಲ್ಲಿರೋ ಅಂಥ ಸಮಯದಲ್ಲಿ ನಾವು ಕೃಷ್ಣನ ಯಾಕೆ ಪ್ರಾರ್ಥನೆ ಮಾಡಬೇಕು ಅಂದರೆ, ಒಳ್ಳೆ ಸಂತಾನ ಬೇಕು ಅಂತ ಬಯಸೋ ಅಂಥವ್ರು, ಅಥವಾ ನಮ್ಮ ಜೀವನದಲ್ಲಿ ನಾವು ಎಷ್ಟೇ ಕಷ್ಟಪಟ್ಟರು ನಮಗೆ ಆರೋಗ್ಯ ಸರಿ ಇದ್ದರೂ ಕೂಡ ನಮಗೆ ಮಕ್ಕಳು ಆಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇರೋವಂಥವ್ರು, ಅಥವಾ ನಿಮಗೆ ಯಾರಾದರೂ ನಿಮ್ಮ ಜೊತೆ ಇದ್ದು ನಿಮ್ಮ ಆಸ್ತಿ ಪಾಸ್ತಿ ಅಥವಾ ನಿಮ್ಮ ಜೊತೆ ಇದ್ದು ಕುತಂತ್ರ ಕೆಲಸಗಳನ್ನ ಮಾಡಿ, ಮಾಟ ಮಂತ್ರಗಳನ್ನ ಮಾಡಿಸಿ ನಿಮ್ಮ ಜೀವನದಲ್ಲಿ ಆಟ ಆಡಿ ನಿಮ್ಮ ಜೀವನನ ಹಾಳು ಮಾಡಬೇಕು ಅಂತ ಬಯಸ್ತಾ ಇರೋವಂಥವ್ರಿಗೆ, ಅವರು ಮಾಡಿದ ತಪ್ಪಿಗೆ ಅಥವಾ ನಿಮ್ಮ ಶತ್ರುಗಳಿಗೆ ನೀವು ಬುದ್ಧಿ ಕಲಿಸ್ಬೇಕು ಅಂತ ಬಯಸೋ ಅಂಥವರು ಬೃಂದಾವನದಲ್ಲಿರುವಂತಹ ಕೃಷ್ಣ ದೇವರನ್ನು ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಆಗ ನೀವು ಪ್ರಾರ್ಥನೆ ಮಾಡಿದಾಗ ನಿಮ್ಮಲ್ಲಿರೋಂಥ ಎಷ್ಟೇ ಕರ್ಮಗಳಿದ್ದು ಅಥವಾ ನಿಮಗೆ ಯಾರಾದರೂ ಕೆಟ್ಟದನ್ನು ಮಾಡ್ತಾ ಇರೋವಂಥದ್ದನ್ನು ತಡೆಯುವಂಥ ಶಕ್ತಿ ಆ ಕೃಷ್ಣ ದೇವರಿಗೆ ಇರುತ್ತೆ. ಅದಕ್ಕೋಸ್ಕರ ನಾವು ಕೃಷ್ಣನ ನಾವು ಅಲ್ಲಿ ಪ್ರಾರ್ಥನೆ ಮಾಡಬೇಕಾಗುತ್ತೆ. ಇನ್ನು ರಾಯರ ಹಿಂಭಾಗದಲ್ಲಿ ನಾವು, ಇನ್ನು ರಾಯರ ಎಡಭಾಗದಲ್ಲಿ ನಾವು ವೇದವ್ಯಾಸರನ್ನು ನಾವು ನೋಡ್ತೀವಿ. ಯಾಕೆ ನಾವು ವೇದವ್ಯಾಸರನ್ನು ನಾವು ಪ್ರಾರ್ಥನೆ ಮಾಡಬೇಕು ಅಂತ ಅಂದರೆ, ಮಕ್ಕಳು ಬುದ್ಧಿವಂತರಾಗಿ ಜ್ಞಾನವಂತರಾಗಿ ಜೀವನದಲ್ಲಿ ಒಂದು ಒಳ್ಳೆಯ ಉದ್ಯೋಗ ಪಡಿಬೇಕು ಅಥವಾ ತಾವು ಅಂದ್ಕೊಂಡಿರೋಂಥ ಗುರಿಗಳನ್ನ ನಾವು ಸಾಧಿಸಬೇಕು ಅಂತ ಬಯಸೋ ಅಂಥವರು, ಅಲ್ಲಿ ನಾವು ವೇದವ್ಯಾಸರನ್ನು ನಾವು ರಾಯರ ಬೃಂದಾವನದಲ್ಲಿರುವಂತಹ ಅವರನ್ನು ವೇದವ್ಯಾಸರನ್ನು ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಅಂತ ಬಯಸೋ ಅಂಥವ್ರು ನಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಸದಾ ನಾವು ಕ್ರಿಯಾಶೀಲರಾಗಿ ಒಳ್ಳೆಯ ಉದ್ಯೋಗ ಇರ್ಬೋದು, ಒಳ್ಳೆಯ ಸಾಧನೆ ಇರ್ಬೋದು, ಒಳ್ಳೆಯ ಜ್ಞಾನ ಇರ್ಬೋದು, ಅಥವಾ ಒಳ್ಳೆಯ ವಿಚಾರಗಳನ್ನ ನಾವು ತಿಳಿದು ನಮ್ಮ ಜೀವನದಲ್ಲಿ ಒಳ್ಳೆಯದು ಆಗಬೇಕು ಅಂತ ಬಯಸೋ ಅಂಥವ್ರು ಯಾವಾಗಲೂ ನಾವು ವೇದವ್ಯಾಸರನ್ನು ನಾವು ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗ್ಲೂ ನಮಗೆ ಅದರಿಂದ ನಮಗೆ ಅವರ ಆಶೀರ್ವಾದವೂ ಕೂಡ ಸಿಗುತ್ತೆ. ನೋಡಿ ಸ್ನೇಹಿತರೆ, ಒಟ್ಟಿನಲ್ಲಿ ನಾವು ಹೇಳೋದು ಅಂದರೆ, ರಾಯರ ಪ್ರದಕ್ಷಿಣೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ರಾಯರಲ್ಲಿ ಬೃಂದಾವನದ ಹತ್ರ ರಾಯರ ಬೃಂದಾವನದ ಹತ್ರ ಇರೋಂತಹ 4 ದೇವರುಗಳನ್ನು ನೀವು ಪ್ರಾರ್ಥನೆ ಖಂಡಿತವಾಗ್ಲೂ ಮಾಡಲೇಬೇಕಾಗುತ್ತೆ. ಅದರಲ್ಲೂ ನರಸಿಂಹ ದೇವರನ್ನು ಮಾಡಬೇಕು, ರಾಮಚಂದ್ರ ಪ್ರಭುಗಳನ್ನ ಮಾಡಬೇಕು, ಕೃಷ್ಣ ದೇವರನ್ನು ಮಾಡಬೇಕು, ವೇದವ್ಯಾಸರನ್ನು ಮಾಡಬೇಕು. ಅದರ ಜೊತೆಯಾಗಿ ನಾವು ಅಲ್ಲಿರೋಂತಹ ಕ್ಷೇತ್ರ ದೇವತೆಯಾದಂತಹ ಮಂಚಾಲಮ್ಮನ್ನು ನಾವು ಮೊದಲಿಗೆ ಪ್ರಾರ್ಥನೆ ಮಾಡಬೇಕು. ಯಾವುದೇ ಒಂದು ಸಕಲ ಕಾರ್ಯಗಳು ಮಂತ್ರಾಲಯದಲ್ಲಿ ನಾವು ಹೋದಂತಹ ಯಾವುದೇ ಒಂದು ಸಂಕಲ್ಪ ಕಾರ್ಯಗಳು ನಮಗೆ ನೆರವೇರಬೇಕು ಅಂತ ಬಯಸೋ ಅಂಥವ್ರು ಮೊದಲಿಗೆ ನಾವು ಯಾರಿಗೂ ನಮಸ್ಕಾರ ಮಾಡದಿದ್ರೂ ಪರವಾಗಿಲ್ಲ, ಮೊದಲಿಗೆ ನಾವು ಮಂಚಾಲಮ್ಮನವರಿಗೆ ಆಶೀರ್ವಾದ ಪಡೆದು ಮಂಚಾಲಮ್ಮನವರಿಗೆ ನಮ್ಮ ಸಮಸ್ಯೆಗಳನ್ನ ಹೇಳಿ ತದನಂತರ ನಾವು ಬೃಂದಾವನದ ಹತ್ರ ಹೋಗಿ ಪ್ರದಕ್ಷಿಣೆ ಸೇವೆ ಮಾಡಬೇಕು. ನಾವು ಅಕಸ್ಮಾತ್ ನಾವು ಮಂಚಾಲಮ್ಮನ ದರ್ಶನ ಮಾಡೋ ಅಂಥ ಸಂದರ್ಭದಲ್ಲಿ ನಮ್ಮ ಬೇಡಿಕೆಗಳನ್ನ ನಾವು ಹೇಳ್ಕೊಂಡಲೇ ಬರೀ ರಾಯರ ಹತ್ರ ಹೇಳ್ಕೊಂಡ್ರೆ ಅದು ಖಂಡಿತವಾಗ್ಲೂ ನೆರವೇರೋದಿಲ್ಲ. ಮೊದಲಿಗೆ ನಾವು ನದಿ ಸ್ನಾನ ಮುಗಿಸಿ ಬಂದಿದ್ದ ತಕ್ಷಣವೇ ನಾವು ಮಂಚಾಲಮ್ಮನ ಹತ್ರ ಹೋಗಿ ವಿಶೇಷವಾಗಿ ಸಂಕಲ್ಪ ಮಾಡಿಕೊಂಡು ತದನಂತರ ನಾವು ಒಳಗಡೆ ಹೋಗಿ ರಾಯರ ಬೃಂದಾವನದಲ್ಲಿರುವಂತಹ ಕ್ಷೇತ್ರ ಅಂದರೆ 4 ದೇವತೆಗಳನ್ನ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಯಾವುದೇ ಒಂದು ದೇವರನ್ನ ನಾವು ಪ್ರಾರ್ಥನೆ ಮಾಡಬೇಕು ಅಂದಾಗ ಆ ಕ್ಷೇತ್ರದಲ್ಲಿ
ಕ್ಷೇತ್ರದಲ್ಲಿರುವಂತಹ ದೇವತೆಗೆ ನಾವು ಮೊದಲು ನಮನನ್ನು ಸಲ್ಲಿಸಬೇಕಾಗುತ್ತೆ. ಅದು ಗ್ರಾಮ ದೇವತೆ ಆಗಿರ್ಬೋದು, ಇಷ್ಟ ದೇವರಾಗಿರ್ಬೋದು, ಯಾವುದೇ ಒಂದು ದೇವರನ್ನ ನಾವು ಮುಖ್ಯವಾಗಿ ನಾವು ಸ್ಮರಣೆ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಕ್ಷೇತ್ರ ದೇವತೆಗಳು ನಮಗೆ ನಮ್ಮ ಇಷ್ಟಾರ್ಥಗಳನ್ನ ನೆರವೇರೋದಕ್ಕೆ ಪೂರಕವಾಗಿ ಸಹಾಯ ಮಾಡಿಕೊಡುತ್ತೆ. ಅದರಲ್ಲೂ ವಿಶೇಷವಾಗಿ ನಾವು ಮಂಚಾಲಮ್ಮನ ನಾವು ಪ್ರಾರ್ಥನೆನ ನಾವು ಮಾಡಲೇಬೇಕು. ಮಂಚಾಲಮ್ಮನ ನಾವು ಪ್ರಾರ್ಥನೆ ಮಾಡಲಿಲ್ದಿದ್ದಾಗ, ಯಾಕಂದರೆ ರಾಯರಿಗೆ ಸ್ಥಳ ನೀಡಿ ಅವರ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗೋದಕ್ಕೆ ಪೂರಕವಾಗಿ ಸಹಾಯ ಮಾಡ್ತಾ ಇರೋದು ಅಂತಂದರೆ ನಮ್ಮ ಕ್ಷೇತ್ರ ದೇವತೆಯಾದ ಮಂಚಾಲಮ್ಮ ಆಗಿರ್ತಾರೆ. ಅಂಥ ದೇವತೆಯನ್ನು ನಾವು ಸ್ಮರಣೆ ಮಾಡಿ ತದನಂತರ ನಾವು ನಮ್ಮ ಇಷ್ಟಾರ್ಥಗಳನ್ನ ಹೇಳ್ಕೊಂಡಾಗ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಮಾಡುತ್ತೆ, ತಟ್ಟಂತ ಆಗುತ್ತೆ. ಯಾಕೆ ಇವತ್ತು ರಾಯರ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾವು ಅಂದ್ಕೊಂಡಿದ್ದಂತಹ ಕೆಲಸಗಳು ಬೇಗ ಬೇಗ ಆಗ್ತಾ ಇದೆ, ಅತಿ ಶೀಘ್ರವಾಗಿ ಆಗ್ತಿದೆ ಅಂದರೆ ಅಲ್ಲಿ ಕ್ಷೇತ್ರದಲ್ಲಿರುವಂತಹ ಇಷ್ಟೂ ದೇವತೆಗಳ ಆಶೀರ್ವಾದ ಇರೋದ್ರಿಂದ. ಅದಕ್ಕೆ ಮಂತ್ರಾಲಯ ನೋಡ್ತಿದ್ದಂಗೆ ತುಂಬ ಎತ್ತರಕ್ಕೆ ಬೆಳೀತಾ ಇದೆ. ರಾಯರು ಅತಿ ಶೀಘ್ರವಾಗಿ ಯಾವ ಸೇವೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ರಾಯರ ಬೃಂದಾವನದ ಹತ್ರ ನಾವು ಪ್ರದಕ್ಷಿಣೆ ಸೇವೆನ ನಾವು ಮಾಡಿದ್ದೆ ಆದರೆ ಅತಿ ಶೀಘ್ರವಾಗಿ ಕಾರ್ಯ ಅನ್ನೋದು ಸಕ್ಸಸ್ ಆಗುತ್ತೆ. ಅದರಲ್ಲೂ ಉರುಳು ಸೇವೆ ಮಾಡೋ ಅಂಥವ್ರು ಗಂಡ್ಮಕ್ಳು ಮಾತ್ರ ಮಾಡಬೇಕು. ಯಾಕಂದರೆ ಕೆಲವೊಬ್ಬರು ಹೆಣ್ಮಕ್ಳು ಕೂಡ ಮಾಡ್ತಾರೆ, ಆದರೆ ಅದನ್ನು ಮಾಡೋದು ಬಿಡೋದು ಅದು ನಿಮ್ಮ ಒಪಿನಿಯನು. ಆದರೆ ಶಾಸ್ತ್ರ ಹೇಳುತ್ತೆ ಹೆಣ್ಮಕ್ಳು ಮಾಡಬಾರ್ದು ಅಂತ. ಅದನ್ನು ನಾನು ಹೇಳೋಕ್ಕೆ ನೀವು ಮಾಡಬೇಡಿ ಅಂತ ಹೇಳೋಕ್ಕೆ ಆಗೋದಿಲ್ಲ, ಅದು ಅವರವರ ಮನಸ್ಥಿತಿಗೆ ಬಿಟ್ಟಿತ್ತು. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ರಾಯರ ಬೃಂದಾವನದ ಇದರಲ್ಲಿ ವಿಶೇಷವಾಗಿ ನೀವು ಮುಖ್ಯ ಪ್ರಾಣ ದೇವರನ್ನ ನೀವು ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ಆಂಜನೇಯನ ಹತ್ರ ನೀವು ಸರ್ವ ಕಾರ್ಯಗಳು ಸಿದ್ಧಿ ಆಗಬೇಕು ಅಂದರೆ ನೀವು ಮರೆಯದೆ ಮುಖ್ಯ ಪ್ರಾಣ ದೇವರು ಆಂಜನೇಯನ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಯಾಕಂದರೆ ಮಂತ್ರಾಲಯದಲ್ಲಿ ರಾಯರ ಮುಂದೆ ಇರುವಂತಹ ಮುಖ್ಯ ಪ್ರಾಣನ ನಾವು ಮೊದಲಿಗೆ ದರ್ಶನ ಮಾಡಿ ತದನಂತರ ನಾವು ರಾಯರ ದರ್ಶನ ಮಾಡ್ತೀವಿ. ಹಾಗಾಗಿ ನಾವು ಮುಖ್ಯ ಪ್ರಾಣ ದೇವರಲ್ಲಿ ನಮ್ಮ ಬೇಡಿಕೆಗಳನ್ನು ನಾವು ಇಟ್ಟಾಗ ಅಥವಾ ನಮ್ಮ ನೋವುಗಳನ್ನು ನಾವು ಇಟ್ಟಾಗ ನಾವು ಪ್ರದಕ್ಷಿಣೆ ಸೇವೆಯನ್ನು ನಾವು ಮಾಡಿ ತದನಂತರ ನಾವು ಒಳಗಡೆ ಹೋದಾಗ ಮುಖ್ಯ ಪ್ರಾಣ ದೇವರನ್ನು ನೋಡಿದಾಗ ನಾವು ಮಾಡಿದಂತಹ ಅಷ್ಟೂ ಪ್ರದಕ್ಷಿಣೆ ಸೇವೆಯ ಆಶೀರ್ವಾದ ಅಥವಾ ನೀವು ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗೋದಕ್ಕೆ ಅದು ಪೂರಕವಾಗಿ ಸಹಾಯ ಮಾಡುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಆ ಕ್ಷೇತ್ರದಲ್ಲಿರುವಂತಹ ಇಷ್ಟೂ ದೇವತೆಗಳನ್ನ ನೀವು ಪ್ರಾರ್ಥನೆ ಮಾಡಿ. ನಿಮಗೆ ಹಣ ಐಶ್ವರ್ಯ ನೀವು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ರಾಯರ ಮಂತ್ರಾಲಯದಲ್ಲಿ ನೀವು ಇಷ್ಟೂ ದೇವತೆಗಳ ಹೆಸರುಗಳನ್ನ ಹೇಳ್ತಾ ನೀವು ಅಷ್ಟೂ ದೇವತೆಗಳನ್ನ ನೀವು ಬೃಂದಾವನದೆದ್ರೆ ಇರುವಂತಹ ಅಷ್ಟೂ ದೇವತೆಗಳನ್ನು ನೋಡಿ ನೀವು ಮೊದಲಿಗೆ ಸಂಕಲ್ಪ ಮಾಡಿಕೊಂಡು ಪ್ರದಕ್ಷಿಣೆ ಸೇವೆ ಮಾಡಬೇಕು. ಯಾವುದೇ ಒಂದು ಸೇವೆನ ನೀವು ಮಾಡ್ತೀವಿ ಅಂತಂದರೆ ನೀವು ಸಂಕಲ್ಪ ಪೂರ್ವಕವಾಗಿ ನೀವು ಪ್ರದಕ್ಷಿಣೆ ಸೇವೆ ಮಾಡಬೇಕು. ಸಂಕಲ್ಪ ಮಾಡ್ದಲೇ ನೀವು ಮಾಡುವಂತಹ ಯಾವುದೇ ಪ್ರದಕ್ಷಿಣೆ ಸೇವೆ ಆಗಿದ್ರೂ ಅದು ನಿಮಗೆ ಸಿದ್ಧಿಸೋದಿಲ್ಲ. ಹಾಗಾಗಿ ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಮೊದಲಿಗೆ ಸಂಕಲ್ಪ ಮಾಡಿಸಿ, ಮಂಚಾಲಮ್ಮನ ಹತ್ರ ಹೋಗಿ ನೀವು ಸಂಕಲ್ಪ ಮಾಡಿಸಿ ತದನಂತರ ಅಥವಾ ಅಲ್ಲಿ ನೀವು ಸಂಕಲ್ಪ ಮಾಡ್ಕೊಳ್ಳಿ, ಗಣಪತಿನ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕುಲದೇವರನ್ನ ನೀವು ಪ್ರಾರ್ಥನೆ ಮಾಡಿಕೊಂಡು ಇಷ್ಟ ದೇವರ ಬಳಿ ನೀವು ಪ್ರದಕ್ಷಿಣೆ ಹಾಕಿದಾಗ ನಿಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಇದು ಸಹಾಯ ಮಾಡಿಕೊಡುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ವಿಶೇಷವಾಗಿ ಮಂತ್ರಾಲಯದಲ್ಲಿ ಇಷ್ಟು ಪ್ರದಕ್ಷಿಣೆನ ಹಾಕಬಹುದು ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ. ಸ್ನೇಹಿತರೆ, ವಿಶೇಷವಾಗಿ ನಾವು ಮಂತ್ರಾಲಯದಲ್ಲಿ ನಮಗೆ ರಾಯರ ಅನುಗ್ರಹ ಬೇಕು ಅಂತ ಬಯಸೋವಂಥವ್ರು ಪ್ರತಿಯೊಬ್ಬರು ಕೂಡ ನೀವು ಅಂದ್ಕೊಂಡಿರ್ಬೋದು, ನಾವು ರಾಯರನ್ನು ಮಾತ್ರ ಕೇಳ್ಕೊಂಡ್ರೆ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ. ಖಂಡಿತ ಇಲ್ಲ. ನಾವು ಇಷ್ಟೂ ದೇವರನ್ನು ನಾವು ಸ್ಮರಣೆ ಮಾಡಿ ಬೇಡ್ಕೊಂಡಾಗ ಅತಿ ಶೀಘ್ರವಾಗಿ ನಮಗೆ ಪ್ರದಕ್ಷಿಣೆ ಮಾಡಿದಂತಹ ಪುಣ್ಯ ನಮಗೆ ಬೇಗ ದಕ್ಕುತ್ತೆ. ಅದಕ್ಕೋಸ್ಕರ ನೀವು ಪ್ರದಕ್ಷಿಣೆ ಹಾಕುವಾಗ ಹೆಂಗಂದರೆ ಹಂಗೆ ಪ್ರದಕ್ಷಿಣೆ ಹಾಕ್ಬಿಡ್ತೀರಾ, ಖಂಡಿತವಾಗ್ಲೂ ಆ ರೀತಿ ಮಾಡಬಾರ್ದು. ನಾನು ಹೇಳ್ಕೊಟ್ಟಂತಹ ಅಧಿದೇವತೆಗಳಿರ್ಬೋದು ನೋಡಿ, ಮೊದಲಿಗೆ ನೀವು ಮುಂಭಾಗದಲ್ಲಿ ಒಂದು ಪ್ರದಕ್ಷಿಣೆ ಹಾಕಬೇಕಾಗತ್ತೆ. ಅದಾದಮೇಲೆ ನೀವು ಬಲಗಡೆ ಒಂದು ಪ್ರದಕ್ಷಿಣೆ, ರಾಮಚಂದ್ರ ದೇವರಂದರೆ ರಾಯರ
ಮುಂಭಾಗದಲ್ಲಿ ನರಸಿಂಹದೇವರಿಗೆ ಒಂದು ಪ್ರದಕ್ಷಿಣೆ, ಅದಾದಮೇಲೆ ರಾಯರ ಬಲಗಡೆ ರಾಮಚಂದ್ರ ದೇವರಿಗೆ ಒಂದು ಪ್ರದಕ್ಷಿಣೆ, ರಾಯರ ಹಿಂಭಾಗದಲ್ಲಿ ಕೃಷ್ಣ ದೇವರಿಗೆ ಒಂದು ಪ್ರದಕ್ಷಿಣೆ, ರಾಯರ ಎಡಭಾಗದಲ್ಲಿ ವೇದವ್ಯಾಸರು ಇದ್ದಾರೆ 4 ಪ್ರದಕ್ಷಿಣೆ. ಆ 4 ಪ್ರದಕ್ಷಿಣೆಗಳ ಆಕಾರದಲ್ಲಿ ನೀವು ಪ್ರದಕ್ಷಿಣೆನ ನೀವು ಹಾಕ್ತಾ ಹೋಗಬೇಕು. ಅದರಲ್ಲಿ ನೀವು ಆಗ್ತಾ ಆ 4 ದಿಕ್ಕುಗಳಲ್ಲಿ ನೀವು ಹಾಕಬೇಕು. ಹೆಂಗಂದ್ರಂಗೆ ನೀವು ಪ್ರದಕ್ಷಿಣೆನ ಹಾಕ್ತಾ ಇರ್ತೀರ. ಆ ರೀತಿ ಹಾಕೋದು ಬದಲು 4 ದಿಕ್ಕಲ್ಲಿರುವಂತಹ ಕ್ಷೇತ್ರ ದೇವತೆಗಳನ್ನ ನೋಡಿ ನೀವು ಆ 4 ದಿಕ್ಕುಗಳಿಗೆ ನೋಡಿಕೊಂಡು ನೀವು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ. 11 ಹಾಕ್ಬೋದು, 21 ಹಾಕ್ಬೋದು, 51 ಹಾಕ್ಬೋದು. ಅಂದರೆ ನಿಮಗೆ ಎಷ್ಟು ಪ್ರದಕ್ಷಿಣೆನ ನೀವು ಹಾಕ್ತೀರಾ ಅಂತ ನೀವು ತಿಳ್ಕೊಂಡು ಅದನ್ನು ನೀವು ಸಂಕಲ್ಪ ಮಾಡಿಕೊಂಡು ಹಾಕಿದಾಗ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಆಗುತ್ತೆ. ನೀವು ಪ್ರದಕ್ಷಿಣೆ ಹಾಕುವಾಗ ಕೆಲವೊಬ್ಬರು ಹೆಜ್ಜೆ ಮೇಲೆ ಹೆಜ್ಜೆ ನಡೆಯೋದು ಆ ರೀತಿ ಎಲ್ಲ ಮಾಡ್ತೀರಾ. ಆ ರೀತಿ ಮಾಡಿದಾಗ ಅದು ಬೇಗ ನಿಮಗೆ ಶೀಘ್ರ ಫಲ ಕೊಡೋದಿಲ್ಲ. ನಾವು ಪ್ರದಕ್ಷಿಣೆ ಸೇವೆ ಮಾಡಬೇಕು ಅಂದಾಗ ಮೊದಲಿಗೆ ನಾವು ಕ್ಷೇತ್ರ ದೇವತೆಗಳಿಗೆ 4 ದಿಕ್ಕಲ್ಲಿರುವಂತಹ ದೇವತೆಗಳಿಗೆ ನಾವು ಪ್ರದಕ್ಷಿಣೆ ಹಾಕಿ ತದನಂತರ ನೀವು ಒಂದು ಹೆಜ್ಜೆ ಬಿಟ್ಟು ಇನ್ನೊಂದು ಹೆಜ್ಜೆ ಗ್ಯಾಪ್ ಕೊಟ್ಟು ತದನಂತರ ನೀವು ಪ್ರದಕ್ಷಿಣೆ ಮಾಡಿದಾಗ ಮಾತ್ರ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅದರಲ್ಲೂ ಮುಖ್ಯವಾಗಿ ನಾವು ಪ್ರದಕ್ಷಿಣೆ ಸೇವೆ ಮುಗಿಸಿ ಒಳಗಡೆ ಹೋದಾಗ ರಾಯರ ದರ್ಶನ ಮಾಡಿ ರಾಯರ ಹತ್ರ ತಮ್ಮ ಬೇಡಿಕೆಗಳನ್ನೆಲ್ಲ ಹೇಳಿದ ನಂತರ ನೀವು ವಾದೇಂದ್ರ ತೀರ್ಥರಿಗೆ ನೀವು ಪ್ರದಕ್ಷಿಣೆ ಸೇವೆನ ಒಪ್ಪಿಸಿ ಖಂಡಿತವಾಗ್ಲೂ ಬರಬೇಕು. ನೀವು ರಾಯರ ಸೇವೆನ ನೀವು ವಾದೇಂದ್ರ ತೀರ್ಥರಿಗೆ ಒಪ್ಪಿಸಿಲ್ಲ ಅಂತಂದರೆ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ಕೆಲವೊಬ್ಬರಿಗೆ ಆಗೇ ಇರೋದಿಲ್ಲ. ಯಾಕಂದರೆ ನಾವು ಮಾಡಿದಂಥ ಸೇವೆನ ನಾವು ರಾಯರ ಮೊಮ್ಮಗರಾದಂಥ ವಾದೇಂದ್ರ ತೀರ್ಥರಿಗೆ ಒಪ್ಪಿಸಿದಾಗ ಮಾತ್ರ ನಮಗೆ ಅದು ಶೀಘ್ರವಾಗಿ ನೆರವೇರೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಸುಮಾರು ಜನ ಕೇಳಿದ್ರು ಆ ಒಂದು ವಿಡಿಯೋನ ಹಾಕಿ ಅಂತ. ನನಗೆ ಗೊತ್ತಿರೋ ಇಷ್ಟು ಮಾಹಿತಿ ನಾನು ನಿಮಗೆ ತಿಳಿಸೋವಂಥ ಪ್ರಯತ್ನ ಪಟ್ಟಿದ್ದೀನಿ. ಖಂಡಿತವಾಗ್ಲೂ ಇದರ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.